ಗೈಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಜ್ಯೋತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರನ್ನ ಮಾಡ್ತಾ ಇದ್ದೀನಿ. ಮಂಗಳೂರು ಸ್ಟೈಲ್ನಲ್ಲಿ ಮೀನು ಸಾರು ಮಾಡೋಣ ಅಂತ ಹೇಳಿ ಮೀನು ಸಾರನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತಾನೆ ಊರಿಂದ ಮೀನನ್ನ ತರಿಸಿ ನಾನಿಲ್ಲಿ ಇಟ್ಟಿದ್ದೀನಿ. ಸುಮಾರು 1 kg ಅಷ್ಟು ಮೀನಿದೆ. ಇದು ಕ್ಯಾಟ್ಲಾಗ್ ಫಿಶ್ ಅಂತ ಹೇಳಿ ಕ್ಯಾಟ್ಲಾಗ್ ಫಿಶ್ನ ನಾನು ಇಲ್ಲಿ ತರಿಸಿದ್ದೀನಿ. ಬನ್ನಿ ಹೇಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. 1 kg ಮೀನಲ್ಲಿ ನಾನಿಲ್ಲಿ ಅರ್ಧ kg ಮಾತ್ರ ತಗೊಂಡಿದ್ದೀನಿ. ಮಿಕ್ಕಿದ್ದನ್ನು ನಾನು ತೆಗೆದಿಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಹಾಗೆ 1 ಸ್ಪೂನ್ ಉಪ್ಪಿನ ಪುಡಿ ಇಷ್ಟನ್ನು ಹಾಕಿ ಪ್ರತಿಯೊಂದು ಮೀನಿಗೂ ಅಂಟೋ ಥರ ಮಿಕ್ಸ್ ಮಾಡಿ ನೆನೆಲಿಕ್ಕೆ ಬಿಡಬೇಕು. ಈ ಥರ ಉಪ್ಪು ಖಾರ ಎಲ್ಲ ಹಾಕಿ ಕಲಸಿಡೋದ್ರಿಂದ ಮೀನಿಗೆ ತುಂಬ ರುಚಿ ಬರುತ್ತೆ. ಸಾಂಬಾರಿಗೆ ಬೇಯ್ಲಿಕ್ಕೆ ಹಾಕ್ದಾಗ ಅದು ಸಪ್ಪೆ ಸಪ್ಪೆ ಆಗಲ್ಲ, ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ತಿನ್ನೋದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಕಲಸಿಟ್ಟು ಪಕ್ಕಕ್ಕೆ ತೆಗೆದಿಟ್ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಬನ್ನಿ. ಈಗ ಒಂದು ಬಾಂಡಿನ ಬಿಸಿಗಿಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಹಾಗೆ 1/4 ಸ್ಪೂನ್ ಆಗೋಷ್ಟು ಸಾಸಿವೆ, ನಂತರ 10 ಬ್ಯಾಡಗೆ ಮೆಣಸಿನ್ಕಾಯಿ, ನಂತರ 5 ಸ್ಪೂನು ಧನಿಯಾ ಕಾಳುಗಳನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಧನಿಯಾ ಬೀಜ ಅಂತಲೂ ಕರಿತೀವಿ, ಬರೀ ಧನಿಯಾ ಅಂತಲೂ ಕರಿತೀವಿ ಇದನ್ನು. ಇಷ್ಟನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಧನಿಯಾ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳಿದ್ರೆ ಧನಿಯಾ ಪುಡಿ ಅಥವಾ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಳಿ. ಬಟ್ ಧನಿಯಾ ಮೆಣಸಿನ್ಕಾಯಿ ಪುಡಿ ಈಗಲೇ ಸೇರಿಸ್ಕೋಬೇಡಿ. ಇದ್ರ ಜೊತೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಗೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊಳ್ಳಿ. ಈಗ ನಾನು 10 ಎಸಳು ಬೆಳ್ಳುಳ್ಳಿ ಹಾಗೆ 1 ದಪ್ಪ ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ ಫುಲ್ ಟ್ರಾನ್ಸ್ಫರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು. ನಾನು ಮೀನು ಸಾರನ್ನ 3 ಥರ ಮಾಡ್ತೀನಿ. ಅಮ್ಮ ಮನೆ ಕಡೆ ಒಂಥರ ಮಾಡ್ತಾರೆ, ಅತ್ತೆ ಮನೆ ಕಡೆ ಒಂಥರ ಮಾಡ್ತಾರೆ. ಅಡುಗೆ ಮನೆಗೆ ಬಂದರೆ ಅಡುಗೆ ಕಲಿಯೋದೇನು ದೊಡ್ಡ ವಿಷಯ ಅಲ್ಲ ಹೆಣ್ಮಕ್ಳಿಗೆ, ಒಂದು ಸರಿ ಮಾಡೋ ತನಕ ಕಷ್ಟ ಅಷ್ಟೇ. ಈಗ ಇದನ್ನೆಲ್ಲ ಆರ್ಲಿಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾಗಿದೆ. ಇದನ್ನು ಪೂರ್ತಿ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿದ್ರೇ ತುಂಬ ಟೇಸ್ಟು. ಮೀನು ಸಾರಿಗೆ ಆಗಲಿ, ಚಿಕನ್ಗೆ ಆಗಲಿ, ಮಟನ್ಗೆ ಆಗಲಿ, ಯಾವುದೇ ಮಸಾಲೆ ಆಗಲಿ ಫ್ರೈ ಮಾಡಿದ್ರೇ ಚೆಂದ. ಈಗ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನಂತರ ತೆಂಗಿನಕಾಯಿ ತುರಿ, ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ ನೀವು ಮಸಾಲೆನ ಸೇರಿಸ್ಕೊಳ್ಳಿ. ನಂತರ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೈ ಮಾಡುವಾಗಲೇ ಹಾಕ್ಬಿಟ್ರೆ ಅದ್ರ ಒಂಥರ ಟೇಸ್ಟ್ ಬೇರೆ ಬರುತ್ತೆ. ಅದಕ್ಕಾಗಿ ಈಗ ಸೇರಿಸ್ಕೊಂಡು ಈಗ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು. ಇಷ್ಟು ಪೇಸ್ಟ್ ಆದರೆ ಸಾಕು. ಈಗ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ನಾನು ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ನೋಡಿ ಸೇರಿಸ್ಕೊಳ್ಳಿ, ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿಗಿದ್ರೇ ಚೆಂದ ಈ ಸಾಂಬಾರು. ತುಂಬ ತೆಳ್ಳೆ ಆದರೆ ತಿನ್ಲಿಕ್ಕೆ ಚೆನ್ನಾಗಿರೋಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬೇಯಬೇಕು ಸಾಂಬಾರು. ನಂತರ ಮೀನನ್ನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಾಂಬಾರು ಕುದೀತಾ ಬಂತು. ಈಗ ನಾವು ಇದಕ್ಕೆ ಒಂದು ಸ್ಪೆಷಲ್ ಒಗ್ಗರಣೆನ ಹಾಕೊಂಡ್ಬಿಡೋಣ. ಇದು ಪೂರ್ತಿ ಕುದಿಯೋ ಅಷ್ಟರಲ್ಲಿ ನಾವಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಂಡ್ಬಿಡೋಣ ಬನ್ನಿ. ಸ್ಟವ್ನ ಹಚ್ಕೊಂಡು ಅವಾಗಲೇ ಏನು ಫ್ರೈ ಮಾಡ್ಕೊಂಡಲ್ಲ ಅದೇ ಬಾಣಲಿನ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನ ಬಿಸಿಗಿಟ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, 7 ಎಸಳು ಬೆಳ್ಳುಳ್ಳಿ, ಹಾಗೆ 1 ಈರುಳ್ಳಿನ ಉದ್ದುದ್ದಾಗಿ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಒಂದು 12 ಎಲೆಯಷ್ಟು ಕರಿಬೇವಿದೆ. ಇಷ್ಟನ್ನು ಕೂಡ ನಾವು ಡೀಪ್ ಫ್ರೈ ಮಾಡಬೇಕು. ಯಾವ ಥರ ಫ್ರೈ ಅಂದರೆ ನಾವು ಈ ಬಿರಿಯಾನಿಗೆಲ್ಲ ರೋಸ್ಟ್ ಮಾಡ್ತೀವಲ್ಲ ಈರುಳ್ಳಿನ, ಅಷ್ಟು ಫ್ರೈ ಮಾಡ್ಕೋಬೇಕು. ಇದು ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ, ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಫ್ರೈ ಆಗ್ತಾ ಬಂತು. ಫ್ರೈ
ಫ್ರೆಂಡ್ಸ್ ಅದು ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಆಗಬೇಕು. ನಾವು ಹೇಗೆ ಬಿರಿಯಾನಿಗೆ ಕೆಂಪು ಫ್ರೈ ಮಾಡ್ತೀವಿ ನೋಡಿ, ಅದೇ ಥರ ಫ್ರೈ ಆಗಬೇಕು ಈರುಳ್ಳಿ. ಇದು ಕೂಡ ಬೇಯ್ತಿದೆ, ಮಸಾಲೆ ಚೆನ್ನಾಗಿ ಬೇಯ್ತಾ ಇದೆ. ನಮ್ಮ ಮನೆಯಲ್ಲಿ ನಾನು ಮತ್ತೆ ನನ್ನ ಗಂಡ ಇಬ್ಬರೇ ಅಷ್ಟೇ ಮೀನ ತಿನ್ನೋದು. ನಮ್ಮ ಅಪ್ಪನೂ ತಿನ್ನಲ್ಲ, ಯಾರು ತಿನ್ನಲ್ಲ. ನನ್ನ ಚಿಕ್ಕ ಮಗಳು, ಅವಳಿಗೇನಾದ್ರೂ ತವಾ ಫ್ರೈ ಮಾಡಿಕೊಟ್ರೆ, ಕಬಾಬ್ ಮಾಡಿಕೊಟ್ರೆ ಮಾತ್ರನೇ ತಿನ್ನೋದು ಫಿಶಲ್ಲಿ. ಸಾಂಬಾರೆಲ್ಲ ಅವಳು ಕೂಡ ತಿನ್ನೋದಿಲ್ಲ. ನನ್ನ ದೊಡ್ಡ ಮಗಳಂತೂ ಅಡುಗೆ ಮನೆಗೆ ಬರಲ್ಲ ಮೀನು ತಂದುಬಿಟ್ರೆ. ಆದರೆ ನಮ್ಗೆ ಇಷ್ಟ ಅಲ್ಲ, ಅದಕ್ಕಾಗಿ ತಂದು ಮಾಡ್ಕೊತೀವಿ. ನನಗಂತೂ ತುಂಬಾ ಇಷ್ಟ ಮೀನು ಐಟಮ್ಸ್ ಅಂದರೆ. ಫಿಶ್ ಫ್ರೈ ಆಗಿರ್ಬೋದು, ಫಿಶ್ ಸಾಂಬಾರ್ ಆಗಿರ್ಬೋದು, ನನಗೆ ತುಂಬಾ ಇಷ್ಟ. ಹಾಗಾಗಿ ಅವಾಗವಾಗ ಮಾಡ್ತಾ ಇರ್ತೀನಿ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಸಾಂಬಾರು ಕೂಡ ಇಲ್ಲಿ ರೆಡಿಯಾಗಿದೆ. ಚೆನ್ನಾಗಿ ಕುದ್ದು ಬೆಂದಿದೆ ಸಾಂಬಾರು. ಈಗ ಇದಕ್ಕೆ ಮೀನುಗಳನ್ನ ನಾವು ಸೇರಿಸ್ಕೊಂಬಿಡೋಣ. ಮೀನು ಹಾಕುವಾಗಲೂ ಅಷ್ಟೇ ಒಂದೊಂದೇ ಮೀನುಗಳನ್ನ ಸೇರಿಸ್ಕೋಬೇಕು. ಒಟ್ಟಿಗೆ ಈ ತರಕಾರಿ ಎಲ್ಲ ಹಾಕ್ಬಿಡ್ತೀವಲ್ಲ, ಆ ರೀತಿ ಹಾಕಬಾರ್ದು. ಯಾಕಂದರೆ ಮೀನು ತುಂಬ ಸೂಕ್ಷ್ಮ, ಬೇಗ ಬೆಂದುಬಿಡುತ್ತೆ. ನಾವು ಒಟ್ಟಿಗೆ ಡಂಪ್ ಮಾಡಿದಾಗ ಅದು ಕಲಸೋದಂಗೆ ಆಗಿಬಿಡುತ್ತೆ. ಹಾಗೆ ಅದೊಂಥರ ಚೆನ್ನಾಗೇ ಬರಲ್ಲ, ಮಿಕ್ಸ್ ಆಗಿ ಒಂಥರ ಹೆಂಗೆಂಗೋ ಆಗಿಬಿಡುತ್ತೆ. ಹಾಗಾಗಿ ಸ್ಪೇಸ್ ನೋಡ್ಕೊಂಡು ಹಾಕಬೇಕು. ನಾವು ಈ ಥರ ಹಾಕ್ತಾಯಿದ್ರೆ ಗೊತ್ತಾಗುತ್ತಲ್ವ ಸ್ಪೇಸ್ ನಮಗೆ. ಆ ರೀತಿ ನೋಡ್ಕೊಂಡು ಒಂದೊಂದೇ ಮೀನನ್ನ ಸೇರಿಸ್ಕೋಬೇಕು. ನೀವು ನಿಮ್ಮ ಕಡೆ ಹೇಗೆ ಸಾಂಬಾರನ್ನ ಮಾಡ್ತೀರಾ ಅಂತ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಮಾಡ್ತೀರಾ ಅಥವಾ ಬೇರೆ ರೀತಿ ಮಾಡ್ತೀರಾ ಅಂತ. ನಮ್ಮತ್ತೆ ಮಟನ್ ಸಾಂಬಾರು ಮಾಡ್ತಾರಲ್ಲ, ಅದೇ ರೀತಿಯೇ ಮಸಾಲೆ ರುಬ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹುಳಿನ ಬಿಟ್ಟು ಮಾಡ್ತಾರೆ. ಅದು ಕೂಡ ಚೆನ್ನಾಗಿರುತ್ತೆ, ಅದು ಕೂಡ ನನಗೂ ಇಷ್ಟ. ಈಗ ಫ್ರೈ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಟೈಮ್ನಲ್ಲೇ ಸೇರಿಸ್ಕೊಂಬಿಡ್ಬೇಕು. ಹಾಗೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಮೀನು ಮತ್ತು ಇದನ್ನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಬಾರ್ದು. ಇದನ್ನೆಲ್ಲ ಹಾಕಿ ಪ್ಲೇಟ್ನ ಮುಚ್ಚಿ ಬಿಟ್ಬಿಡಬೇಕು. ಇನ್ನೇನೋ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ಆಫ್ ಮಾಡ್ಕೊಂಬಿಟ್ರೆ ಮೀನು ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ. ಹಾಗೆ ಸೌಟಲ್ಲೂ ಕೂಡ ತಿರ್ಗಾ ಕಷ್ಟನೇ. ನೋಡಿ, ಇವಾಗ ಸಾಂಬಾರು ಬೆಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ. ಚಾಕು ಸಹಾಯದಿಂದ ತಿರುವಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆಗುತ್ತೆ ಚಾಕಲ್ಲಿ ತಿರುಗಿಕೊಂಡ್ರೆ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ ಮೀನೆಲ್ಲ. ನನಗಂತೂ ತುಂಬ ಇಷ್ಟ ಮೀನಂದರೆ. ಆದರೆ ಜಾಸ್ತಿ ಏನು ಮಾಡಲ್ಲ, ಅವಾಗವಾಗ ಮಾಡ್ತೀವಿ ಅಷ್ಟೇ. ನಮ್ಮ ಕಡೆ ಇದೊಂದು ಪದ್ಧತಿ, ಚಾಕು ಕಾಯಿಸಿ ಅಥವಾ ಕುಡ್ಲನ್ನ ಕಾಯಿಸಿ ಹಚ್ಚೋದು. ಯಾಕಂದರೆ ದೃಷ್ಟಿಯಾಗಿರುತ್ತೆ, ಕಾಲ್ಧೂಳಾಗಿರುತ್ತೆ ಅಂತೇಳಿ ಈ ಥರ ಮಾಡ್ತಾರೆ. ಚಾಕುನ ಕಾಯಿಸಿ ಹಚ್ಬಿಟ್ಟು ಇಳಿನ ತೆಗಿತಾರೆ. ಆವಾಗ ಆ ದೃಷ್ಟಿಯೆಲ್ಲ ಹೋಗಿದೆ, ಕಾಲ್ಧೂಳೆಲ್ಲ ಹೋಗಿದೆ ಅಂತ ಅರ್ಥ. ನಿಮ್ಮ ಕಡೆನೂ ಹೀಗೆ ಮಾಡ್ತೀನಿ ಅನ್ನೋದಾದರೆ ಕಮೆಂಟ್ ಮಾಡಿ. ನೋಡಿ, ಸಾಂಬಾರೆಲ್ಲ ಪರ್ಫೆಕ್ಟಾಗಿ ರೆಡಿ ಆಯಿತು. ಫ್ರೆಂಡ್ಸ್, ಮೀನು ಸಾಂಬಾರು ರೆಡಿ ಆಯಿತು. ಈಗ ನೋಡೋಣ ರುಚಿ ಹೇಗಿದೆ ಅಂತ. ಸೂಪರ್. ತುಂಬ ಚೆನ್ನಾಗಿದೆ ಸಾಂಬಾರು ಮಾತ್ರ. ಮೀನು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ನೋಡಿ. ಫ್ರೆಂಡ್ಸ್, ಮೀನು ಮಾತ್ರ ಸೂಪರಾಗಿದೆ. ಸಾಂಬಾರೇ ಆಗಲಿ ಅದೇ ಆಗಲಿ, ಹುಳಿ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು, ಹೇಗೆ ಅನ್ನಿಸ್ತು. ಈ ಥರ ಮಾಡಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಕಸ್ಮಾತ್ ನಿಮ್ಮ ಮನೇಲಿ ಧನಿಯಾ ಮೆಣಸಿನ್ಕಾಯಿ ಹುರಿದು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅದೇ ಮೆಣಸು, ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಶುಂಠಿ ಹಾಕಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ನಂತರ ಮೆಣಸಿನ್ಕಾಯಿ ಪುಡಿ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ರುಬ್ಕೊಳ್ಳಿ. ಕಾಯಿ ಮತ್ತು ಹುಣಸೆ ಹಣ್ಣು ಸೇರಿಸ್ಕೊಂಡು ರುಬ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮೀನು ಸಾಂಬಾರು ಮಾತ್ರ ತುಂಬಾ ಟೇಸ್ಟಾಗಿದೆ. ಯಾರ್ಯಾರಿಗೆಲ್ಲ ಮೀನು ಇಷ್ಟನೋ ಅವ್ರಿಗೇನಾದರೂ ಬಾಯಿ ಕೆಟ್ಟೋಗಿದಾಗ ಈ ಥರ ಸಾಂಬಾರನ್ನ ಮಾಡಿಕೊಟ್ಬಿಟ್ರೆ ನಿಜವಾಗ್ಲೂ ಅಟ್ರಾಕ್ಟ್ ಆಗಿಬಿಡ್ತಾರೆ. ಬಾಯಿ ಕೆಟ್ಟೋಗಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿದೆ.
ಒಂದ್ಸತಿ ಟ್ರೈ ಮಾಡಿ. ನಾನಂತೂ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ನಾನು ಇದ್ರ ಜೊತೆ ಮುದ್ದೆ ಮತ್ತು ಸ್ವಲ್ಪ ವೈಟ್ ರೈಸ್ನ ಮಾಡ್ಕೊಂಡಿದ್ದೆ. ನಮ್ಮ ಕಡೆ ಎಲ್ಲ ಚಿಕನ್ ಸಾರು ಮಟನ್ ಸಾರು ಈ ಥರ ಅಂದರೆ ಮುದ್ದೆನೇ ನೆನಪಾಗೋದು. ನಮ್ಮ ಕಡೆ ಎಲ್ಲ ಮುದ್ದೆ ಫೇಮಸ್ ಅಲ್ವಾ, ಹಾಗಾಗಿ ಇದ್ರ ಜೊತೆ ನೀರು ದೋಸೆ ಹಾಗೆ ಇಡ್ಲಿ ಮಾಮೂಲಿ ದೋಸೆ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲ ಸೂಟ್ ಆಗಲ್ಲ. ನಮ್ಮ ಮನೆಯವ್ರಿಗಂತೂ ನಾನ್ ವೆಜ್ ಅಡುಗೆ ಅಂದರೆ ತುಂಬಾ ಇಷ್ಟ. ಈಗ ತಗೊಂಡೋಗಿ ಕೊಡ್ತೀನಿ, ಬನ್ನಿ ಏನು ಹೇಳ್ತಾರೆ ನೋಡೋಣ ಅವರು. ಇನ್ನೂ ಒಂದೇ ತುತ್ತಾನೆ ಬೈಗಾಕಿರೋದು. ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಮೀನು ಸಾರು ಮುದ್ದೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ. ಶುಭವಾಗಲಿ.